ನಮಸ್ಕಾರ ಬಂಧುಗಳೇ, ನೀವು ನೋಡುತ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಇಲ್ಲಿಯವರೆಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯಮಾಡಿ ಚಾನೆಲ್ ಸಬ್ಸ್ಕ್ರೈಬರ್ ಆಗಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಅಭಿಪ್ರಾಯ ಏನೇ ಇದ್ದರೂ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬೆಲ್ ಐಕಾನ್ ಒತ್ತುವುದನ್ನು ತಪ್ಪದೇ ಮರೆಯದಿರಿ. ಆಲ್ ಬಟನ್ ಪ್ರೆಸ್ ಮಾಡಿದರೆ ಪ್ರಸಾರ ಮಾಡಿರುವ ಎಲ್ಲಾ ವರದಿಗಳ ವಿಡಿಯೋ ನೋಡಬಹುದು. ಲೈಕ್ ಬಟನ್ ಒತ್ತಿದರೆ ಹೈಪ್ ಬಟನ್ ಬರುತ್ತದೆ, ಅದನ್ನು ಪ್ರೆಸ್ ಮಾಡಿ ಚಾನೆಲ್ ಪ್ರೋತ್ಸಾಹಿಸಿ. ವಿಶೇಷಚೇತನರ ಇಲಾಖೆಯ ಯೋಜನೆಗಳು ಮತ್ತು ಯೋಜನೆಗಳ ಅರ್ಜಿ ಹಾಕುವುದರ ಬಗ್ಗೆ ತಿಳಿಸಿಕೊಡುವ ಅಲ್ಲದೆ ಅಂಗವಿಕಲವಿಗೆ ಕಾಯ್ದಿರಿಸಿದ 5% ಅನುದಾನದ ಮಾಹಿತಿ ಹಂಚಿಕೊಳ್ಳುವ, ಅಂಗವಿಕಲ ವ್ಯಕ್ತಿಗಳ ಹಕ್ಕುಗಳ ಅಧಿನಿಯಮ 2016ರ ಕಾಯ್ದೆಯನ್ನು ಪ್ರಾಮಾಣಿಕವಾಗಿ ಕಾರ್ಯರೂಪಕ್ಕೆ ತರುವುದು ಮತ್ತು ಅದರ ಬಗ್ಗೆ ಜಾಗೃತಿ ಮೂಡಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡಿರುವ ವರದಿಗಳನ್ನು ಮಾತ್ರ ಪ್ರಸಾರ ಮಾಡುವ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನೆಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್. ರಾಜ್ಯದ ಅಂಗವಿಕಲರಿಗೆ ತಿಳುವಳಿಕೆ ಕೊಡಬೇಕು ಎಂಬ ಸದುದ್ದೇಶದಿಂದ ಮಾತ್ರ ಕೆಲಸ ಮಾಡುತ್ತಿರುವ ಚಾನೆಲ್ ಇದಾಗಿದ್ದು, ಅಂದರೆ ರಾಜ್ಯದ ಅಂಗವಿಕಲರು ಸಮಸ್ಯೆಗಳನ್ನು ಹೇಳಿಕೊಳ್ಳುವ, ಅವುಗಳಿಗೆ ಪರಿಹಾರ ಕಂಡುಕೊಳ್ಳಲು ಇದೊಂದು ಉತ್ತಮ ವೇದಿಕೆ ಇದಾಗಿದೆ. ಇದರ ಸದುಪಯೋಗ ರಾಜ್ಯದ ಅಂಗವಿಕಲ ಬಂಧುಗಳು ಪಡೆಯಬೇಕೆಂದು ಚಾನೆಲ್ ಬಳಗ ಯಾವತ್ತೂ ಆಶಿಸುತ್ತದೆ. ಧನ್ಯವಾದಗಳು. ದಿನಾಂಕ 2/1/2026ರಂದು ಭಾರತ ಸರ್ಕಾರ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಮಂತ್ರಾಲಯ, ಕರ್ನಾಟಕ ಸರ್ಕಾರ, ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಹಿರಿಯ ನಾಗರಿಕರ ಸ್ವಯಂ ಸೇವಾ ಸಂಸ್ಥೆಗಳು, ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರ ಬೆಂಗಳೂರು ನಗರ ಜಿಲ್ಲೆ ಇವರ ಸಹಯೋಗದೊಂದಿಗೆ ಕೆಆರ್ಪುರಂ ತಾಲೂಕು ಸರ್ಕಾರಿ ಪ್ರೌಢಶಾಲೆ ಜ್ಯೋತಿಪುರ ವಿದ್ಯಾರ್ಥಿಗಳಿಗೆ ಅಂತರ ಪೀಳಿಗೆಯ ಜಾಗೃತಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಅಧಿಕಾರಿಗಳಾದ ಕೃಷ್ಣಮೂರ್ತಿ ಕೆ, ಡಿಡಿಆರ್ಸಿಸಿ ಸಿಬ್ಬಂದಿ ಮಲ್ಲಿಕಾರ್ಜುನ್ ಹಿರೇಮಠ, ಶ್ರೀಮತಿ ಶ್ವೇತಾ, ಮುಖ್ಯೋಪಾಧ್ಯಾಯರು ಶ್ರೀ ರೆಹಮಾನ್ ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಾಯಿತು. ವರದಿಯನ್ನು ಅಂಗವಿಕಲರ ಅಂತರಾಳ ದಿವ್ಯಾಂಗ್ಜನ್ ಯೂಟ್ಯೂಬ್ ಚಾನೆಲ್ ಜೊತೆಗೆ ಹಂಚಿಕೊಂಡವರು ಮಲ್ಲಿಕಾರ್ಜುನ ಹಿರೇಮಠ, ಡಿಡಿಆರ್ಸಿಸಿ ಸಿಬ್ಬಂದಿ, ಬೆಂಗಳೂರು ನಗರ ಜಿಲ್ಲೆ. ಧನ್ಯವಾದಗಳು. ಆ ಹಿರಿಯ ನಾಗರಿಕರಿಗೆ ಏನಾಗ್ತಾ ಇದೆ, ಈಗ ಪ್ರೆಸೆಂಟ್ ಏನಾಗ್ತಾ ಇದೆ ಅಂದ್ರೆ ಅವರ ಸ್ಥಿತಿ ಶೋಷಣೀಯ ಆಗ್ತಾ ಇದೆ ಅಂತೇಳಿ. ಹೇಗೆ ನೋಡಿ, ನಾವು ಭಾರತ ಅನ್ನೋದು ಒಂದು ಹಿಂದೂ ದೇಶ. ಈ ಭಾರತದಂತ ಹಿಂದೂ ದೇಶದಲ್ಲಿ ಸನಾತನ ಧರ್ಮವನ್ನು ಪಾಲಿಸಿರ್ತಕ್ಕಂಥ ದೇಶ. ಈ ಸನಾತನ ಧರ್ಮವನ್ನು ಜೊತೆಯಲ್ಲಿ ರಾಮಾಯಣ ಮಹಾಭಾರತಗಳನ್ನ ಕಲ್ತ್ಕೊಂಡು ಅದನ್ನ ಕೇಳಿಸ್ಕೊಂಡು ಬಂದಿರ್ತಕ್ಕಂಥದ್ದು. ಈ ರಾಮಾಯಣ ಮಹಾಭಾರತಗಳಲ್ಲಿ ಬೇಕಾದಷ್ಟಿದೆ ಹಿರಿಯರನ್ನ ಹೇಗ್ ನೋಡ್ಕೋಬೇಕು ಅಂತ ಕಥೆಗಳು. ಶ್ರವಣ ಕುಮಾರನ ಕಥೆಗಳು ಕೇಳಿದ್ದೀರಾ? ಶ್ರವಣ ಕುಮಾರ ಅವರ ತಂದೆ ತಾಯಿಗಳು ಅಂತ ಇದ್ರು, ಅವರನ್ನ ಹೇಗೆ ನೋಡ್ಕೊಳ್ತಾ ಇದ್ರು. ಇಂಥ ಕಥೆಗಳನ್ನ ಕೇಳ್ತಿರ್ತಕ್ಕಂಥ ಈ ಒಂದು ಭಾರತದ ದೇಶದಲ್ಲಿ ಈ ದಿನ ನಾವು ಬೋರ್ಡ್ ಹಾಕೊಂಡು ನಮ್ಮ ಹಿರಿಯರು ನಮ್ಮ ಆದರ್ಶ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾವು ಬಂದಿ. ಎಲ್ಲರಿಗೂ ನಮಸ್ತೆ. ಊಟ ಆಗಿದೆ ಅನ್ಕೊಂತೀನಿ, ನಿದ್ದೆ ಬರಲ್ಲ ಅನ್ಕೊಂತೀನಿ. ಥ್ಯಾಂಕ್ ಯು. ನನ್ನ ಹೆಸರು ಕೃಷ್ಣಮೂರ್ತಿ ಅಂತೇಳಿ, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಾಗಿ ಈ ದಿನ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ನಮಗೆ ಒಂದು ಸುದಿನ ಅಂತಾನೆ ಅನ್ಬೇಕು. ಯಾಕಂತಂದ್ರೆ ನಿಮ್ಮ ಈ ಒಂದು ಗ್ರಾಮ ತುಂಬಾ ಹತ್ರದಲ್ಲಿದೆ ಬೆಂಗಳೂರು ನಗರಕ್ಕೆ ಅಲ್ವಾ, ತುಂಬಾ ದೂರದಲ್ಲಿದೆ. ಆ ಒಂದು ಸಂದರ್ಭದಲ್ಲಿ ಈ ಒಂದು ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮ, ನಮ್ಮ ಅಂತರ್ಪೀಳಿಗೆ ಕಾರ್ಯಕ್ರಮ, ನಮ್ಮ ಹಿರಿಯರು ನಮ್ಮ ಆದರ್ಶ ಅಂತ ಹೇಳಿ ಒಂದು ಅಂತರ್ಪೀಳಿಗೆ ಕಾರ್ಯಕ್ರಮವನ್ನ ಆಯೋಜಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಈ ಶಾಲಾ ಸಿಬ್ಬಂದಿಗೆ ಹಾಗೂ ಶಾಲಾ ಇಲಾಖೆ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೀನಿ. ಮಕ್ಕಳೇ, ಏನಪ್ಪ ಇದು ಕಾರ್ಯಕ್ರಮ ಅಂತ ಅನ್ನೋದೇನಿಲ್ಲ. ನೀವು ಕೂಡ ಮುಂದೆ ಒಂದು ದಿನ ಹಿರಿಯ ನಾಗರಿಕರಾಗ್ತೀರಾ. ಹಿರಿಯ ನಾಗರಿಕರಂದ್ರೆ ಯಾರನ್ನ ನಾವು ಹಿರಿಯ ನಾಗರಿಕರು ಅಂತ ಕರಿತೀವಿ? ಯಾರಿಗಾದ್ರೂ ಐಡಿಯಾ ಇದ್ರೆ ಹೇಳ್ತೀರಾ? ಯಾರು ಹಿರಿಯ ನಾಗರಿಕರಂದ್ರೆ ಯಾರು? ವಯಸ್ಸಾದವರು. ವಯಸ್ಸಾಯ್ತು ಅಂತಂದ್ರೆ ಇವ್ರಿಗೆ 5 ವರ್ಷ ವಯಸ್ಸಾಗಿದೆ, ಇವ್ರಿಗೆ 6 ವರ್ಷ ವಯಸ್ಸಾಗಿದೆ, ಹಾಗಾದ್ರೆ ಯಾರು ಹಿರಿಯ ನಾಗರಿಕರು ಅಂದ್ರೆ ಯಾರು? ಗುಡ್. ಯಾರು 60 ವರ್ಷದ ಮೇಲಿರ್ತಾರೆ, 60 ವರ್ಷದ ನಮ್ಮ ಸರ್ಕಾರಿ ಸೇವೆಯಲ್ಲಿ 60 ವರ್ಷ ಆದವನ್ನ
ನಿವೃತ್ತಿ ಮಾಡ್ತಾರೆ. ಆ ನಿವೃತ್ತಿ ಆದ ನಂತರ ಆ ದಿನದಿಂದಲೇ ಅವರು 60 ವರ್ಷ ತುಂಬಿದ ಅವರ ಡೇಟ್ ಆಫ್ ಬರ್ತ್ ಏನಿರುತ್ತೆ, ಆ ಡೇಟ್ ಆಫ್ ಬರ್ತ್ಗೆ ಏನು 60 ವರ್ಷ ತುಂಬುತ್ತೆ ಆ ದಿನದಿಂದಲೇ ಅವರನ್ನ